ಮಚಾಸ್ ಇನ್ನು ಬರ್ದಿಟ್ಕೊಳ್ಳಿ, ಬರೋ 10 ವರ್ಷದಲ್ಲಿ ನಮ್ಮ ಸ್ಟೇಟ್ನಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ಬೋದು. ಒಂದು ಕಾಲದಲ್ಲಿ ಆ ಕೋಣೆಯಲ್ಲಿ ಲಕ್ಷಾಂತರ ಮಕ್ಕಳ ಕನಸುಗಳು ಚಿಗುರೋದು. ಇವತ್ತು ಆ ಕನಸು ಇಲ್ಲ, ಆ ಧ್ವನಿನೂ ಇಲ್ಲ. ಆ ಧ್ವನಿ ಮೌನ ಆಗೋಗಿದೆ. ತುಕ್ಕಿಡ್ದಿರೋ ಸ್ಕೂಲ್ ಬೆಲ್ಲು ಇವತ್ತು ರಿಂಗ್ ಆಗ್ತಿಲ್ಲ. ಇದು ಒಂದು ಬರೀ ಬಿಲ್ಡಿಂಗ್ ಮುಚ್ತಿರೋದಲ್ಲ ಮಚಾಸ್, ನಮ್ಮ ಸೋಷಿಯಲ್ ಸಿಸ್ಟಮ್ನ ಸೈಲೆಂಟಾಗಿ ಡಿಲೀಟ್ ಮಾಡ್ತಿದೆ. ನಿನ್ನ ಸ್ಕೂಲ್ ಬ್ಯಾಕ್ಗ್ರೌಂಡ್ ನಿನ್ನ ಮೂಲ ಲೈಫ್ನ ಡಿಸೈಡ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ಲೆಟ್ಸ್ ಡಿಕೋಡ್ ದ ರಾ ಟ್ರೂತ್. ಕತೆ ಕಾರ್ನರ್ಗೆ ಸ್ವಾಗತ. ಯೋಚನೆ ಮಾಡಿ ಮಚಾಸ್, ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆಯಾ? ಇದ್ರೂ ಅಲ್ಲಿಗೆ ಯಾರಾದರೂ ಹೋಗ್ತಾ ಇದ್ದಾರಾ? ಇಲ್ವಾ? ಯಾಕೆ? ಸಿಂಪಲ್ ಲಾಜಿಕ್. ನಮ್ಮ ಮನಸ್ಸಲ್ಲಿ ಬಿಲ್ಡ್ ಆಗಿರೋ ಒಂದು ಭಯ. ಪೇರೆಂಟ್ಸ್ಗೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಬಿಲ್ಡ್ ಆಗಿದೆ. ನನ್ನ ಮಗ ಹೈ ಪ್ರೊಫೈಲ್ ಪ್ರೈವೇಟ್ ಸ್ಕೂಲ್ಗೆ ಸೇರಿದ್ರೆ ಮಾತ್ರ ಅವನು ಗ್ಲೋಬಲ್ ಲೆವೆಲಲ್ಲಿ ಸೆಟಲ್ ಆಗ್ತಾನೆ ಅಂತ. ಪ್ರೈವೇಟ್ ಸ್ಕೂಲ್ ಅನ್ನೋದು ಬರೀ ಶಿಕ್ಷಣ ಕೊಡೋ ಜಾಗ ಆಗಿಲ್ಲ ಮಚಾ, ಇದು ಇವತ್ತು ನಮ್ಮ ಸೊಸೈಟಿಲಿ ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಬಟ್ ಕಣ್ ತೆರೆದು ನೋಡಿ, ಪ್ರಪಂಚದ ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ ಜಪಾನ್, ಜರ್ಮನಿ, ಸೌತ್ ಕೊರಿಯಾ, ಇನ್ನು ಎಷ್ಟೋ ಒಂದು, ಇಲ್ಲೆಲ್ಲ ತಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋದನ್ನೇ ಪ್ರಮೋಟ್ ಮಾಡ್ತಾರೆ. ಆದರೆ ನಾವು ಗ್ಲೋಬಲ್ ಆಗೋಕ್ಕೆ ನಮ್ಮ ಲೋಕಲ್ ಬೇಸ್ನೇ ಮಾರ್ಕ್ ಹೋಗ್ತಿದ್ದೀವಿ. ಬಟ್ ಮಚಾಸ್, ಸ್ಟಾಪ್. ಈ ಸ್ಟೋರಿಲಿ ರಿಯಲ್ ವಿಲನ್ ಆ ದುಬಾರಿ ಪ್ರೈವೇಟ್ ಸ್ಕೂಲ್ಗಳ? ನಿಜವಾಗ್ಲೂ ಅಬ್ಸಲ್ಯೂಟ್ಲಿ ನಾಟ್. ರಿಯಲ್ ಪ್ರಾಬ್ಲಮ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲ, ದ ಸಿಸ್ಟಮ್ ಫೇಲ್ಯೂರ್. ರಿಯಲ್ ಸ್ಕ್ಯಾಮ್ ಇರೋದು ನಮ್ಮ ಗೌರ್ಮೆಂಟ್ನ ಕ್ರಿಮಿನಲ್ ನೆಗ್ಲಿಜೆನ್ಸ್ನಲ್ಲಿ. ನೋಡಿ ಮಚಾಸ್, ಡೇಟಾ ತೋರಿಸ್ತೀನಿ. ರಿಯಾಲಿಟಿ ಏನು ಗೊತ್ತಾ? ಎವ್ರಿ ಸಿಂಗಲ್ ಡೇ ನಮ್ಮ ಸ್ಟೇಟ್ನಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಂಪ್ಲೀಟಾಗಿ ಕ್ಲೋಸ್ ಆಗ್ತಿದೆ. ಲಾಸ್ಟ್ 10 ವರ್ಷದ ರಿಪೋರ್ಟ್ ಇದು. ನಂಬರ್ಸ್ ನೋಡಿ ಹಾಗೆ. ಲಾಸ್ಟ್ 10 ವರ್ಷದಲ್ಲಿ 3500ಕ್ಕಿಂತ ಸ್ಕೂಲ್ಗಳು ಕ್ಲೋಸ್ ಆಗಿದೆ. ಪೋಸ್ಟ್ ಕೋವಿಡ್ ಅಂದರೆ ಕೋವಿಡ್ ನಂತರ 2800ಕ್ಕಿಂತ ಹೆಚ್ಚು ಸ್ಕೂಲ್ಗಳು ಕ್ಲೋಸ್ ಆಗಿವೆ. ಆ್ಯಂಡ್ ಈ ವರ್ಷ 2026ರಲ್ಲಿ 500ಕ್ಕಿಂತ ಹೆಚ್ಚು ಸ್ಕೂಲ್ಗಳು ಕ್ಲೋಸ್ ಆಗೋ ಎಡ್ಜ್ನಲ್ಲಿದೆ. ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಪ್ರತಿ ವರ್ಷ 15% ಜಾಸ್ತಿ ಆದರೆ, ಇದೇ ಗೌರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ ಪ್ರತಿ ವರ್ಷ 8% ಕಮ್ಮಿ ಆಗ್ತಿದೆ. ಯಾಕೆ ಆಗ್ತಿದೆ? 60% ಸ್ಕೂಲ್ಸ್ನಲ್ಲಿ ಬೇಸಿಕ್ ಪ್ರಾಪರ್ ಟಾಯ್ಲೆಟ್ಸ್ ಇಲ್ಲ, ಕುಡಿಯೋ ನೀರಿಲ್ಲ. ಆಲ್ಮೋಸ್ಟ್ 40,000 ಟೀಚರ್ ಪೋಸ್ಟ್ಗಳು ವೇಕೆಂಟ್ ಇವೆ. ಆದರೆ ಒಬ್ಬ ಟೀಚರು 4 ಕ್ಲಾಸ್ನ ಹ್ಯಾಂಡಲ್ ಮಾಡಬೇಕಾದ ಧಾರಣ ಸ್ಥಿತಿನೂ ಇದೆ. ಪ್ರೈವೇಟ್ ಸ್ಕೂಲ್ಸ್ಗಳು ಸ್ಮಾರ್ಟ್ ಕ್ಲಾಸ್ನ ತಂದಾಗ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗೆ ಬೆಂಚು ಡೆಸ್ಕ್ಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಪಾಲಿಸಿ ಮೇಕರ್ಸ್ಗೆ ನಮ್ಮ ಮಕ್ಕಳ ಫ್ಯೂಚರ್ಗಿನ್ನ ಬಿಸ್ನೆಸ್ ನಂಬರೇ ಮುಖ್ಯ ಆಗಿಬಿಟ್ಟಿದೆ. ಇಲ್ಲೇ ತಾನೇ ರಿಯಲ್ ಕಾರ್ಪೊರೇಟ್ ಗೇಮ್ ಶುರು ಆಗೋದು. ಗೌರ್ಮೆಂಟ್ ಸ್ಕೂಲ್ಸ್ನ ಡೆಲಿಬ್ರೇಟ್ ಆಗಿ ಡಿಕೆ ಮಾಡ್ತಿದ್ದಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಗಳು ದೊಡ್ಡದಾಗಿ ಎಂಟ್ರ್ ಆಗ್ತವೆ. ಡೊನೇಷನ್ ಕೊಡಿ, ನಿಮ್ಮ ಮಕ್ಕಳನ್ನ ಕಾರ್ಪೊರೇಟ್ ಮ್ಯಾನೇಜರ್ ಮಾಡಿ ಅಂತ ಲಕ್ಷ ಗಟ್ಟಲೆ ಡೊನೇಷನ್ ಮಾಫಿಯಾ ರನ್ ಮಾಡ್ತಾರೆ. ಇದು ಎಜುಕೇಷನ್ ಸ್ಟ್ಯಾಂಡರ್ಡ್ ಇಶ್ಯೂನೇ ಅಲ್ಲ ಮಚ್ಚ, ಇದು ಬಡ ಮಕ್ಕಳ ಎಜುಕೇಷನ್ ಆಕ್ಸೆಸ್ನ ಪರ್ಮನೆಂಟ್ಲಿ ಬ್ಲಾಕ್ ಮಾಡ್ತಿರೋ ದೊಡ್ಡ ಬಿಸ್ನೆಸ್. ಪ್ರೈವೇಟ್ ಫೀಸ್ ಕಟ್ಟೋಕ್ಕಾಗದೆ, ಗೌರ್ಮೆಂಟ್ ಸ್ಕೂಲ್ಸು ಇಲ್ಲದೆ ಆ ಬಡ ವಿದ್ಯಾರ್ಥಿಯ ಆಸೆ ಕನಸುಗಳು ಏನಾಗಬೇಕು? ಇದೇ ಕಾರಣಕ್ಕೆ ಚೈಲ್ಡ್ ಲೇಬರ್ ಇನ್ಕ್ರೀಸ್ ಆಗ್ತಿರೋದು. ಇದು ನಮ್ಮ ಮಕ್ಕಳ ಆಸೆ ಕನಸುಗಳನ್ನ ಸಿಸ್ಟಮ್ಮೇ ಮನ್ಪಾಲ್ ಮಾಡ್ತಿರೋ ಸರ್ಕಸ್ ಆಗೋಗಿದೆ. ಬಟ್ ಮಚಾಸ್, ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಗೌರ್ಮೆಂಟ್ ಕೆಲಸ ಏನು ಗೊತ್ತಾ? ಗೌರ್ಮೆಂಟು ಫಸ್ಟು ಸರ್ಕಾರಿ ಶಾಲೆಗಳನ್ನ ಮಾಡರ್ನೈಸ್ ಮಾಡಬೇಕು. ಬರೀ ಅಗಳ ಬಿಲ್ಡಿಂಗ್ ಕಟ್ಟೋದಲ್ಲ, ಸ್ಕೂಲ್ಸ್ನಲ್ಲಿ ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್ ತರಬೇಕು, ಪ್ರಾಪರ್ ಕಂಪ್ಯೂಟರ್ಸ್ ಲ್ಯಾಬ್ ತರಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲೇ ಹೈ ಕ್ವಾಲಿಟಿ ಪ್ರಾಪರ್ ಇಂಗ್ಲೀಷ್ ಟೀಚಿಂಗ್ನ ಒಂದು ಸಬ್ಜೆಕ್ಟ್ ಆಗಿ ಮ್ಯಾಂಡೇಟ್ರಿ ಮಾಡಬೇಕು. ಕಾನ್ಸೆಪ್ಟ್ ಎಲ್ಲ ಸರಳವಾಗಿ ಸಿಗೋ ಥರನೇ ಇರಲಿ, ಆದರೆ ಕಾರ್ಪೊರೇಟ್ ವರ್ಡ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಮಕ್ಕಳಿಗೆ ಫ್ಲೂಯೆಂಟ್ ಇಂಗ್ಲೀಷ್ ಕೂಡ ಕಲಿಸ್ಕೊಡ್ಬೇಕು. ಗೌರ್ಮೆಂಟ್ ಸ್ಕೂಲ್ಸ್ನ ಕ್ವಾಲಿಟಿ ಗಟ್ಟಿಯಾಗಿಸಿ ಇಂಗ್ಲೀಷ್ ಪ್ರಾಪರಾಗಿ ಬರೋ ಥರ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಸ್ಟಾಪ್ ಮಾಡೋ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇರಲ್ಲ. ಕೊನೆಯಾಗಿ ಲೆಟ್ಸ್ ಫೇಸ್ ದ ಮಿರರ್. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋದು ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ನೆವರ್. ಸ್ಕೂಲ್ ಬ್ಯಾಕ್ಗ್ರೌಂಡ್ ಅನ್ನೋದು ಬರೀ ಸ್ಟಾರ್ಟ್ ಮಾತ್ರ. ಲಾಜಿಕ್, ರಾ ಟ್ಯಾಲೆಂಟ್ ಮತ್ತು ಡೆಡಿಕೇಶನ್, ಇದಕ್ಕಾಗಿ ಯಾವ ಪ್ರೈವೇಟ್ ಟ್ಯಾಗ್ಗ ಬೌಂಡ್ರಿನೂ ಇಲ್ಲ. ಪ್ರಪಂಚದ ಟಾಪ್ ಸ್ಪೇಸಸ್ನಲ್ಲಿರೋ ಎಷ್ಟೋ ಜನ ದೊಡ್ಡ ದೊಡ್ಡ ಗೇಂಟ್ಸ್ಗಳು ಪ್ಯೂರ್ ಗೌರ್ಮೆಂಟ್ ಸ್ಕೂಲಿಂದ ಬಂದವ್ರೆ. ಪ್ರಾಬ್ಲಮ್ ಸ್ಕೂಲ್ನಲ್ಲಿಲ್ಲ ಮಚ್ಚ, ಪ್ರಾಬ್ಲಮ್ ನಮ್ಮ ಸಿಸ್ಟಮ್ನ
ಇಂಟೆನ್ಷನಲ್ ಕರಪ್ಷನಲ್ಲಿ ಮತ್ತು ಮಾಡರ್ನೈಸ್ ಮಾಡೋ ಇಂಟೆಂಟ್ ಇಲ್ಲದೇ ಇರೋದ್ರಲ್ಲಿದೆ. ನೀವು ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಮೀಡಿಯಮ್ಗೆ ಸೇರಿಸೋ ಧೈರ್ಯ ಮಾಡ್ತೀರಾ ಅಥವಾ ಸೊಸೈಟಿ ಸ್ಟೇಟಸ್ಗಾಗಿ ಪ್ರೈವೇಟ್ ಲೂಪ್ಗೆ ಹೋಗ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ಚನಿಂಗ್.